ಹಾಂ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಹರೀಶ್ ಬರ್ಕೆ ಅಂತ ಸರ್ ನಮ್ಮ ಹೆಸರು. ಹಾಂ ಹಾಂ, ಓಕೆ. ಹಾವೇರಿ ಜಿಲ್ಲೆ? ಹಾಂ ಸರ್, ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಹಂದಿಗನೂರು ಗ್ರಾಮ. ಹಂದಿಗನೂರು ಗ್ರಾಮ. ನಾವೊಬ್ಬರು ರೈತರ ರೇಷ್ಮೆ ಬೆಳೆಗಾರರು. ಹಾಂ ಹಾಂ ಹಾಂ. 1.5 ವರ್ಷದಿಂದ ರೇಷ್ಮೆ ಹಾಕೊಂಡಿದ್ದೀವಿ. 1.5 ವರ್ಷ ಆಯ್ತು ರೀ ಬರೀ ಈಗ? 4 ಎಕರೆಯಲ್ಲಿ ರೇಷ್ಮೆ ಮಾಡಿದ್ದೀವಿ. 4 ಎಕರೆ ಸರ್? ಪ್ಲಾಟ್ ಸಿಸ್ಟಮ್ ಇದೆ. ಹಾಂ ಹಾಂ ಸರ್. ಈಗ ಇದು ಸಸಿ ತಂದಿದ್ದ ನೀವು ಕಡ್ಡಿ ನಾಟಿ ಮಾಡ್ಕೊಂಡಿದ್ರೆ? ನಾವು ಕಡ್ಡಿ ನಾಟಿನೂ ಮಾಡಿದ್ದೀವಿ, ಒಂದು 2 ಎಕರೆ ಸಸಿನೂ ತಂದು. ಹಾಂ ಹಾಂ, ಓಕೆ ಸರ್, ಓಕೆ. ಅಂದರೆ ಸಾಲಿನ ಸಾಲಿಗೆ ಎಷ್ಟು ಅಂತರ ಇದೆ ಸರ್ ಇದು? ಸರ್ ಇದು 4 ಫೂಟ್ ಅಗಲ ಇದೆ. ಹ್ಞೂ ರೀ. ಉದ್ದ 3 ಫೂಟ್ ಇದೆ ಸರ್. ಉದ್ದ 4 ಇದೆ. 4 ಇದೆ. ಸಾಲಿಂದ ಸಾಲಿಗೆ 4 ಇದೆ. ಹಾಂ ಸರ್. ಗಿಡದ ಗಿಡಕ್ಕೆ 3 ಇದೆ. 3 ಇದೆ. ಸರಿ ಸರ್. ಅಂದರೆ ಎತ್ತಿಲೇ ಬೇಸಾಯ ಮಾಡ್ಕೊಂತೀರಿ? ಇಲ್ಲೇ ಮಾಡಿದೀವಿ ಸರ್. ಆಮೇಲೆ ಮಿನಿ ಟ್ರ್ಯಾಕ್ಟರಲ್ಲಿ ಯೂಸ್ ಮಾಡ್ಬೋದು. ಮಿನಿ ಟ್ರ್ಯಾಕ್ಟರ್ ಹೋಗುತ್ತೆ ರೀ? ಹಾಂ, ಹೋಗುತ್ತೆ ಸರ್. 4 ಫೂಟಿಂದ ಸರ್. ಈ ಮಿನಿ ಟ್ರ್ಯಾಕ್ಟ್ರಲ್ಲಿ ಅದ್ರ ಉಳುಮೆ ಮಾಡಿರೋದು ಇವಾಗ. ಓ, ಹೌದಲ್ರಿ? ಹಾಂ ಸರ್. ಓಕೆ ಸರ್. ಈಗ 1.5 ವರ್ಷ ಆಯ್ತು ರೀ ಈಗ? ಆಯ್ತು ಸರ್, 1.5 ವರ್ಷ ಆಯ್ತು. ಹೇಗೆ ಅನಿಸುತ್ತೆ ಸರ್ ಈ ರೇಷ್ಮೆ ಕೃಷಿ ನಿಮಗೆ? ರೇಷ್ಮೆ ಕೃಷಿ ಲಾಭದಾಯಕ ಇದೆ ಸರ್. ಇವಾಗ 1 ವರ್ಷ ಆಯ್ತು ಸರ್. ರೇಟ್ ಎಲ್ಲ ಕುಸಿತ ಆಗಿದೆ. ಎಲ್ಲ ರೈತರಿಗೆ ಸಂಕಷ್ಟ ಆಗಿದೆ. ಮೊದಲಿಗೆಲ್ಲ ಇತ್ತು ಸರ್. ಮೊದಲಿಗೆ ಹಾಂ ಹಾಂ ಹಾಂ. ಇವಾಗ ರೇಟ್ ತುಂಬ 450 ಮಾಡ್ತಾ ಇದೆ ಸರ್ ಎವರೇಜ್. ಹಾಂ ಹಾಂ. ಮೊದಲಿಗೆಲ್ಲ ಹೋದ ವರ್ಷ 800 900 ಈ ಥರ ಇತ್ತು. ಹೌದಲ್ರಿ? ಹಾಂ ಸರ್. ಇವಾಗ ಕಡಿಮೆ ಆಗಿದೆ? ಕಡಿಮೆ ಆಗಿದೆ ಸರ್. ಓಕೆ ಸರ್, ಓಕೆ. ಇದು ಹಚ್ಬೇಕು ಎಷ್ಟು ಖರ್ಚು ಬಂತು ರೀ 4 ಎಕರೆಗೆ ನಿಮಗೆ? ಈಗ ಎಲ್ಲ ಸಸಿ ಅವನ್ನೆಲ್ಲ ನೆಡ್ಲಿಕ್ಕೆ ಸರ್ ಒಂದು ಎಕರೆಗೆ ಒಂದು 25,000 ಹಿಂಗೆ ಬರುತ್ತೆ ಸರ್. 25,000 ಬರ್ತೀರಿ? ಹಾಂ ಸರ್. ಸಸಿ ಎಲ್ಲ ಮಾರಕ್ಕೆ ಹೋಗ್ಬೋದು. ಹಾಂ ಹಾಂ ಹಾಂ. ಈ ಶೆಡ್ ರೀ ಸರ್, ಶೆಡ್ ಎಷ್ಟು ಬಂತು ರೀ ಖರ್ಚು? ಆಗಲ್ಲ 23, ಉದ್ದ 71 ಇದೆ ಸರ್. ಇದು ನಮ್ಮದು 71? ಹಾಂ ಸರ್. ಒಂದು 9 ಲಕ್ಷ ರೂಪಾಯಿ ಬೇಕಾಗುತ್ತೆ ಸರ್. 9 ಲಕ್ಷ ರೂಪಾಯಿ ಬಂದಿದೆ? ಹಾಂ ಸರ್. ಓ, ಭಾಳ ಆಯ್ತಲ್ರಿ ಸರ್ ಇನ್ವೆಸ್ಟ್ಮೆಂಟ್? ಹಾಂ. ಮತ್ತು ಶೆಡ್ಡಿಗೆ ಸಹಾಯಧನ ಸಿಗ್ತೀರಿ? ಸಹಾಯಧನ ಇನ್ನೂ ಅಪ್ಲೈ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ಲ? ಹಾಂ, ಸರಿ ಸರ್. ಈ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್? ಸರ್, ವರ್ಷಕ್ಕೆ ನಾನು ಇವಾಗ ಒಂದು 10 ಬ್ಯಾಚ್ ಮಾಡಿದ್ದೀನಿ. 1 ವರ್ಷಕ್ಕೆ 10 ಬ್ಯಾಚ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಇದು ಕಪ್ಪು ಮಣ್ಣಾಗಿರೋದ್ರಿಂದ ಸ್ವಲ್ಪ ಬೆಳೆ ನಿಧಾನವಾಗಿ ಬರುತ್ತೆ. ಹೌದಲ್ರಿ? ಹೌದು ಸರ್. ಎರಿ ಭೂಮಿ? ಹಾಂ, ಎರಿ ಭೂಮಿ ಸರ್ ಅದು. 1 ವರ್ಷಕ್ಕೆ 10 ಬ್ಯಾಚ್ ಮಾಡಿರಿ? ಹಾಂ ಸರ್. ಎಷ್ಟು ಲಿಂಕ್ಸ್ ತಂಬರ್ತೀರಿ ಸರ್? ಸರ್ ನಾವು 300 ಲಿಂಚು, ಈಗ 200 ಲಿಂಚು ತಂಬರ್ತೀರಿ? ಹಾಂ ಸರ್. ಪ್ಲಾಟ್ ಸೊಪ್ಪು ಯಾವ ಲೆಕ್ಕದಲ್ಲಿ ಯಾವ ಮಟ್ಟದಲ್ಲಿ ಬೆಳೆದಿರುತ್ತೆ ನೋಡ್ಕೊಂಡ್ಬಿಟ್ಟು ತೊಗೊಂಬಂದಿದ್ರಲ್ಲ? ಹಾಂ ಸರ್. ಒಂದು ಬ್ಯಾಚಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ನಿಮ್ಮ ಒಂದು ಇಷ್ಟೆಲ್ಲ ಮಾಡಕ್ಕೆ ಕುಂತಿರಲ್ಲ? ಸರ್, ಚಾಕಿ ಸಾಕಾಣಿಕೆ ಕೇಂದ್ರದಿಂದ ಚೆನ್ನಾಗಿ ಕೊಟ್ಟರೆ ಏನು ರೈತರಿಗೆ ಏನು ಇದು ಪ್ರಾಬ್ಲಮ್ ಇಲ್ಲ ಸರ್. ಅದು ಹೌದಾ? ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಎಲ್ಲ ಲಾಸ್ ಇದೆ ಸರ್ ನಮಗೆ. ಹೌದಲ್ಲ? ಹೌದು ಸರ್. ನೀವು ಯಾವ ಚಾಕಿ ಸೆಂಟ್ರಿಂದ ಬರ್ಸಕೊಂತೀರಿ ಸರ್? ನಾವು ಕಿರಣಗಿರಿ ತಂದಿದ್ದೀವಿ, ಬಾಲೇಶ್ವರ, ಎಲ್ಲ ಮಾಗಡಿ, ಹೊಳಲಾಪುರ ಎಲ್ಲ ಚಾಕಿ ಸೆಂಟರಿಂದನೂ ಒಂದೊಂದು ಸಲ ತಂದಿದ್ದೀವಿ ಸರ್. ನಿಮ್ಗೆ ಎಲ್ಲಿ ಬೆಸ್ಟ್ ಅನಿಸಿದೆ ಸರ್? ಸರ್, ನಮ್ಗೆ ಮಾಗಡಿಯಲ್ಲಿ ತಂದಿದ್ದೀವಿ ಸರ್. ಮಾಗಡಿಯಲ್ಲಿ ಬೆಸ್ಟ್ ಅನಿಸಿದೆ ಸರ್. ಹಾಂ ಹಾಂ ಹಾಂ, ಸರಿ ಸರ್, ಓಕೆ. ಭೀಮರೆಡ್ಡಿ ಅವ್ರ ಕಡೆ ಅವ್ರದ್ದು ಹಾಕಿದ್ದೀವಿ ಸರ್ ಮೇಡಮ್ ಇವಾಗ? ಹಾಂ 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 ಹಾಂ, ಸರಿ ಸರ್, ಓಕೆ. ಮತ್ತು ಇನ್ನೊಂದು ಸರ್, ಈಗ ಒಂದು ವರ್ಷಕ್ಕೆ 10 ಬ್ಯಾಚ್ ಮಾಡಕ್ಕೆ ಕುಂತೀರಿ. ಈಗ ಒಂದು ಬ್ಯಾಚಿಗೆ ಎಷ್ಟು ಖರ್ಚು ಬರ್ತದೆ ಸರ್? ಒಂದು ಬ್ಯಾಚಿಗೆ ಸರ್ 30,000ದಿಂದ 40,000 ಖರ್ಚು ಬರ್ತದೆ ಸರ್. 30ರಿಂದ 40,000 ಖರ್ಚು? ಅದ ಎಷ್ಟು ಬರ್ತೈತಿ ರೀ ಈಗ ಅಂದಾಜು? ಅದೇ ಸರ್, ಒಂದು 300 ಲಿಂಚ್ ಹಾಕಿದ್ವಿ ಅಂದ್ರೆ ಒಂದು 1.5 ಲಕ್ಷ ರೂಪಾಯಿ ಆಗುತ್ತೆ ಸರ್. 1.5 ಲಕ್ಷ ರೂಪಾಯಿ ಸರ್? ಅಂದ್ರೆ ಒಂದು 30,000-40,000 ರೂಪಾಯಿ ಖರ್ಚಾದರೂ 1 ಲಕ್ಷ ಉಳಿತೈತಿ ರೀ? ಹಾಂ ಸರ್, 1 ಲಕ್ಷ ಉಳಿತು. ಹೇಗೆ ಅನಿಸುತ್ತೆ ಸರ್ ಈಗ ಬೇರೆ ಕೃಷಿಗೂ ಮತ್ತು ಈ ಕೃಷಿಗೂ ಹೆಂಗೆ ಸರ್? ಉತ್ತಮ ಸರ್, ಬಟ್ ಅಷ್ಟೇ ಕಷ್ಟನೂ ಇದೆ. ಹಾಂ, ಭಾಳ ಕಷ್ಟ ಆಗಿದೆ. ಅಷ್ಟೇ ಕಷ್ಟನೂ ಇದೆ, ಉತ್ತಮ. ಮತ್ತು ಇವಾಗ ಏನಪ್ಪ ಅಂದರೆ ರೈತರಿಗೆ ಆದಾಯ ಇಲ್ಲ, ಒಳ್ಳೆ ಗೂಡಿಗೆ ಬೆಲೆ ಇಲ್ಲ. ಹೌದಲ್ರಿ? ಹಾಂ ಸರ್. ಹಾಂ, ಒಳ್ಳೆ ಗೂಡಿಗೂ ಬೆಲೆ ಇಲ್ರಿ? ಬೆಲೆ ಇಲ್ಲ ಸರ್. ಇವಾಗ 450 ಎವರೇಜ್ ಹೈಯೆಸ್ಟ್ ರೇಸ್ಟ್ ಮಾರ್ತಾ ಇದೆ ಸರ್ ಇವಾಗ. ಯಾಕೆ ಈ ಥರ ಅಂತ? ಚಳಿಗಾಲದಲ್ಲೂ ಇಲ್ಲ, ಈಗ ಬೇಸಿಗೆ ಸರ್. ಎಲ್ಲ ಹುಳುಗಳಿಗೆ ಎಲ್ಲ ಸಿಕ್ಕಾಪಟ್ಟೆ ರೋಗಗಳು ತಗ್ತಾ ಇವೆ. ಯಾಕೆ ಅನ್ಬೇಕು ಸರ್ ರೋಗ? ಅದು ಬಿಸಿಲಿಗೋಸ್ಕರ ಆಗ್ತದೆ ರೋಗ? ಬಿಸಿಲಿಗೆ, ಹೀಟ್ಗೆ ಏನೋ ಸಾಯ್ತಾ ಇದೆ. ಆ ಥರ ಆಗ್ತಾ ಇದೆ. ಹೌದ್ರಿ? ಈಗ ನೀವು 1.5 ವರ್ಷದಿಂದ ಮಾಡ್ಕೊಂಬರಕ್ಕೆ ಕುಂತಿರಲ್ಲ ಸರ್, ಈಗ ಸಗಣಿ ಗೊಬ್ಬರ ಹಾಕಿರಿ ಯಾವ್ದು ಹಾಕಿರಿ? ಹಾಂ ಸರ್, ತಿಪ್ಪಿ ಗೊಬ್ಬರ ಹಾಕಿದ್ದೀವಿ ಸರ್. ತಿಪ್ಪಿ ಗೊಬ್ಬರ ಬಿಟ್ಟು ಮತ್ತೆ ಯಾವ್ದು ಹಾಕಿಲ್ಲ? ಮತ್ತೆ ಯಾವ್ದು ಹಾಕಿಲ್ಲ ಸರ್. ಪರವಾಗಿಲ್ಲ ರೀ ಸರ್. ಬರ್ರಿ ಸರ್, ನಮ್ಮ ಶೆಡ್ ತೋರಿಸಿ ಬರ್ರಿ ಸರ್. ಓಕೆ, ಈ ಥರ ಗೂಡನ್ರಿ ಬಂದೈತೆ ಆಲ್ರೆಡಿ? ಬಿಡ್ಸಕ್ಕೆ ಕುಂತೀರಿ ಸರ್ ಗೂಡು? ನಾಳೆ ಬಿಡಿಸ್ಬಿಟ್ಟು ರಾಮನಗರಕ್ಕೆ ಹೋಗಿ ಸರ್. ಹೌದಲ್ರಿ? ಇದು ಆಗಲ್ಲ ಉದ್ದೇಶ ಸರ್ ಶೆಡ್? ಇದು ಆಗಲ್ಲ 23 ಇದೆ ಸರ್. ಉದ್ದ 71 ಇದೆ. ಉದ್ದ 71. ಟೋಟಲ್ ಎಷ್ಟು ಲಕ್ಷ ಬಂದೈತೆ ರೀ ನಿಮ್ಮ ಖರ್ಚಿದ ಶೆಡ್ಡಿಗೆ? 9 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿಗೆ ಹೋಗೈತೆ ಸರ್. 10 ಲಕ್ಷ ರೂಪಾಯಿವರೆಗೆ ಬಂದಿದೆ ಖರ್ಚು? ಒಂದು 3 ಲಕ್ಷ ರೂಪಾಯಿ ಇನ್ನೂ ಸಹಾಯಧನ ಕೊಟ್ಟಿಲ್ಲ? ಇನ್ನೂ ಕೊಟ್ಟಿಲ್ಲ ಸರ್.
ಒಂದು ಲಕ್ಷದ ಇನ್ನೂ ಚಿಲ್ಲರ್ ಬರ್ಬೇಕು ಸರ್. ಬರ್ಬೇಕು. ಈಗ ಶೆಡ್ಡಿಂದ ಏನಾರು ಅಮೌಂಟ್ ತೆಗೆದ್ರೇನು ಸರ್? ಈಗ 1 ವರ್ಷ ಆಯ್ತು ನಾನು ಮಾಡಕ್ಕಂತ ಸರ್. ಈಗ ರೇಟ ಇಲ್ಲ ಸರ್, ಹಿಂಗಾಗಿ ಇನ್ನೊಂದು 2-3 ಬೆಳೆ ಹೋಗ್ಬೇಕು ಸರ್. ಇನ್ನೊಂದು 2-3 ಹೋಯ್ತಪ್ಪ, ಶೆಡ್ಡಿನ ಅಮೌಂಟ್ ಬರ್ತೈತೆ ರೀ. ಹಾಂ ಓಕೆ ಸರ್. ಪರವಾಗಿಲ್ಲ ರೀ ಸರ್, ತುಂಬ ಚೆನ್ನಾಗಿ ಬಿಡ್ರಿ ಸರ್, ತುಂಬ ದೊಡ್ಡದಿದೆ. ಹಾಂ ಇದೇ ಥರ ರೀ? ಹಾಂ ಸರ್, ಇದು ಗೂಡ್ಸ್. ಹಾಂ ಹಾಂ. ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ಹರೀಶ್ ಬಾರ್ಕಿ ಅವರು ಈ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರು. ಅವ್ರಿಗೆ ಪೂರ್ವಕ ಧನ್ಯವಾದಗಳು. ಈಗ 1 ವರ್ಷ ಆಯ್ತು. ಈಗ ಏನಂತಾರಲ್ಲ, ರೇಷ್ಮೆ ಗೂಡಿನದು ರೇಟ್ ಕಡಿಮೆ ಆಗೈತಿ. ತುಂಬ ಅವರು ಬೇಜಾರಲ್ಲಿದ್ದಾರೆ. ಬೇಜಾರಂದ್ರೂ ಸ್ವಲ್ಪ ಹಾಕಿದ ಬಂಡವಾಳ ಬರ್ತೈತಲ್ರಿ ಸರ್, ಬರ್ತೈತೆ ಸರ್, ಬಂದು ಸ್ವಲ್ಪ ಲಾಭ ಆಗುತ್ತೆ. ಲಾಭ ಆಗುತ್ತೆ ಸರ್. ಮೊದಲಿನ ಥರ ಇಲ್ಲ ಸರ್, ಮೊದಲಿನ ಥರ ಇಲ್ಲ. ಈಗ ಮಾಡೋ ಉದ್ದೇಶ, ಎಲ್ಲದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದು ಉದ್ದೇಶ ಅಷ್ಟೇ. ಯಾರಾದರೂ ನಿಮ್ಮ ರೇಷ್ಮೆ ಅಧಿಕಾರಿಗಳಿದ್ರೆ ಅವನ ಥರ ಒಳ್ಳೆ ಗುಡಿ ಬೆಲೆ ಸಿಗಲಿ. ಮತ್ತಂದ್ರೆ ನಿಮ್ಮ ರೇಷ್ಮೆ ಅಧಿಕಾರಿಗಳಿಗೆ ಎಲ್ಲ ಯಾರಿಗೆ ಇದ್ರಪ್ಪ ಅಂದ್ರೆ ಶೇರ್ ಮಾಡಿರಿ ಅವ್ರಿಗೆ. ಅಂದ್ರೆ ಒಬ್ಬ ರೈತರದ್ದು ಏನಂತಾರಲ್ಲ, ಕಷ್ಟ ಗೊತ್ತಾಗುತ್ತೆ. ಇನ್ನೊಬ್ಬ ಅಂದ್ರೆ ಅವ್ರಿಗೂ ಒಂದು ಸಹಾಯ ಆಗುತ್ತೆ. ರೇಷ್ಮೆ ಕನಿಷ್ಠ ಒಂದು 600-700 ರೂಪಾಯಿ ಇತ್ತಪ್ಪ ಅಂದ್ರೆ ಅವ್ರಿಗೆ ಇನ್ನೂ ಬಂಡವಾಳ ಹಾಕಕ್ಕೆ ಇನ್ನೂ ಚಲೋ ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಸರಿ ವೀಕ್ಷಕರೇ, ಯಾರು ನಿಮ್ಗೆ ಗೊತ್ತಿದ್ದರೆ ಈ ರೇಷ್ಮೆ ಅಧಿಕಾರಿಗಳಿಗೆ ಶೇರ್ ಮಾಡಿರಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ. ಸರಿ ವೀಕ್ಷಕರೇ, ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.